ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿಯಮ್ಮ, ನಿಮ್ಮ ಕೈಯಾರೆ ಪ್ರಸಾದ ಕೊಡಿ. ಪ್ರಸಾದ ಕೊಡಿ ಶ್ರಾವಣಿಯಮ್ಮ. ದೇವರ ಆರತಿನ ಪ್ರಸಾದನ ಬೇಡ ಅನ್ನೋಷ್ಟು ದೊಡ್ಡವರು ಯಾರು ಇಲ್ಲ ಅಂತ ನೀವೇ ಹೇಳಿದ್ರಲ್ಲ. ಕೊಡಿ ಕೊಡಿ, ಪ್ರಸಾದ ಕೊಡಿ. ಹೊಟ್ಟೆ ಹೋಸಿತೋಯ್ತು ಸಿಕ್ಕಾಬಿಟ್ಟೆ. ಒಂದು ನಿಮಿಷ ಬರಲಿ, ಉಣ್ಣಕ್ಕೆ ಹೋಗೋಣ. ಅತ್ತೆ, ದೇವ್ರೆ, ಮನೇಲಿರೋ ಸಮಸ್ಯೆಗಳೆಲ್ಲ ಕಳೆದು ಎಲ್ರ ಮನಸ್ಸು ತಿಳಿ ಆಗಬೇಕು. ಮುಂದಿನ ಸಲ ಹಬ್ಬ ಮಾಡುವಾಗ ಎಲ್ರ ಮುಖದಲ್ಲೂ ನಗು ಇರಬೇಕು, ಎಲ್ರ ಮನಸ್ಸಲ್ಲೂ ಸಂತೋಷ ಇರಬೇಕು. ಆಶೀರ್ವಾದ ಮಾಡು ಶಿವ. ಮಾವ, ನನಗೆ ಪ್ರಸಾದ ಕೊಡಲ್ವಾ? ಅಯ್ಯೋ, ಮರ್ತೇ ಬಿಟ್ಟೆ. ಒಂದು ನಿಮಿಷ ಕೊಟ್ಟೆ ಶ್ರಾವಣಮ್ಮರ. ರೀ, ಏನ್ರಿ ಇದೆಲ್ಲ? ಪೂಜೆ ನಡಿವಾಗ ಅವಳ ಆ ಥರ ಮಾಡೋದು ಸರಿನಾ? ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದಿರಲ್ಲ. ಲೇ ವಿಶಾಲು, ಕಾಮಾಲೆ ಕಣ್ಣಲ್ಲಿ ನೋಡೋರಿಗೆ ಪ್ರಪಂಚ ಎಲ್ಲ ಹಳದಿಯಾಗೆ ಕಾಣೋದು. ಕಾಲು ಜಾರೋದು, ಎಡವೋದು ತಪ್ಪಲ್ಲ. ಆದರೆ ಎಡವಿ ಬಿದ್ದೋರ್ನ ನೋಡಿ ಹಂಗ್ಸದಿದೆಯಲ್ಲ, ಅದು ತುಂಬ ತಪ್ಪು. ಅಷ್ಟಕ್ಕೂ ಅವರಿಬ್ಬರು ಗಂಡ ಹೆಂಡ್ತಿರ್ ಕಣೆ. ಇವತ್ತು ಶಿವರಾತ್ರಿ, ಆ ಶಿವ ಪಾರ್ವತಿ ಒಂದಾಗಿದ್ದ ದಿನ. ನಮ್ಮ ಮನೆಗೆ, ನಮ್ಮ ಪಾಲ್ಗೆ ಶ್ರಾವಣಿ ಅಮ್ಮ ಸುಬ್ಬುನೇ ಶಿವಪಾರ್ವತಿ ಇದ್ದ ಹಾಗೆ ಕಣೆ. ಅವರಿಬ್ಬರು ಈ ಕಾರಣಕ್ಕಾದರೂ ಒಂದಾದರೆ ಸಂತೋಷ ಪಡೋದು ಬಿಟ್ಬಿಟ್ಟು ಬೇಜಾರು ಮಾಡ್ಕೋತೀಯಲ್ಲೇ. ಎಲ್ಲಾದ್ರಲ್ಲೂ ತಪ್ಪು ಹುಡುಕೋದು, ಪ್ರಸಾದದಲ್ಲಿ ಕಲ್ಲು ಹುಡುಕೋದು ಎರಡೂ ಒಂದೇ ಅಲ್ವನೇ? ಬೇಕಿದ್ರೆ ಇನ್ನು ಸ್ವಲ್ಪ ಪ್ರಸಾದ ತಿನ್ನೆ, ಬಾಯಿ ಸಿಹಿ ಆಗುತ್ತೆ. ಅಂತೂ ನೀನು ಅನ್ಕೊಂಡ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ವಾ? ಅದು ನನ್ನ ಅದೃಷ್ಟ. ನಾನು ಸುಬ್ಬುಗೋಸ್ಕರ ಹುಟ್ಟಿದ್ದೀನಿ ಅಂತ ದೇವರು ಆಗಲೇ ನಿಶ್ಚಯ ಮಾಡಾಗಿದೆ. ಹಾಗೆ ನಿಶ್ಚಯ ಆಗಿದ್ದಿದ್ರೆ ನನ್ನ ಮಗನ ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ನಮ್ಗೆ ಯಾಕೆ ಇಷ್ಟು ಅವಮಾನ ಮಾಡಿದೆ? ನನ್ನ ಮದುವೆ ಮದನ್ ಜೊತೆ ಫಿಕ್ಸ್ ಆಗಿದೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಸುಬ್ಬುನ ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ಅವತ್ತೇ ನಿಲ್ಲಿಸ್ತಾ ಇದ್ದೆ. ನಾನು ಅಷ್ಟೊಂದು ಧೈರ್ಯನ ನಿನಗೆ? ಪ್ರೀತಿ ವಿಷಯದಲ್ಲಿ ನನಗೆ ಎಷ್ಟು ಧೈರ್ಯ ಇದೆ ಅಂತ ನಿಮಗಾಗಲೇ ಗೊತ್ತಾಗಿದೆ ಅಲ್ವಾ? ತುಂಬ ಬದಲಾಗಿದೆ ಶ್ರಾವಣಿ ನೀನು. ನಾನು ಯಾವತ್ತೋ ಬದಲಾಗಿದ್ದೇನೆ, ಆದರೆ ನೀವು ಈಗ ಬದಲಾಗಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನಿಮ್ಮಂಥವ್ರು ನಮ್ಮನೆಗೆ ಬರೋದು ಅಂದ್ರೆ ಏನು? ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೀವಿಲ್ಲಿಗೆ ಬಂದಿರೋ ವಿಷಯ ಎಲ್ಲ ಬೀದಿಯೆಲ್ಲ ನಿಲ್ಸ್ಕೊಂಡು ಮಾತಾಡ್ತೀಯಾ? ಮನೆಗೆ ಬಂದವ್ರನ್ನ ಬೀದಿಯಲ್ಲಿ ನಿಲ್ಲಿಸಿ ಮಾತಾಡೋ ಅಂತ ಸಂಸ್ಕಾರ ನನಗಿಲ್ಲ. ಅಂಥ ಒಂದು ಪದ್ಧತಿ ಈಗ ಆ ಮನೆಯಲ್ಲಿ ಶುರು ಆಗಿರ್ಬೋದು, ಆದ್ರೆ ಇದು ನನ್ನ ಮನೆ, ನನ್ನ ಗಂಡನ ಮನೆ. ಇಲ್ಲಿರೋರು ಶತ್ರುಗಳೇ ಮನೆಗೆ ಬಂದ್ರು ಸತ್ಕಾರ ಮಾಡೇ ಕಳ್ಸೋದು.
ಬನ್ನಿ ಒಳಗೆ, ಬನ್ನಿ ಬನ್ನಿ. ಅಣ್ಣ, ಶರತ್ ಹೇಳಿದ ಪ್ರಾಜೆಕ್ಟ್ ಬಗ್ಗೆ ಸೆಕ್ರೆಟರಿ ಹತ್ರ ಮಾತಾಡಿದ್ದೆ. ಅವರು ಈ ಫೈಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ನೀನು ನೋಡ್ಬಿಟ್ಟು ಸೈನ್ ಹಾಕ್ಬಿಡು. ಯಜಮಾನ್ರೆ ನಮಸ್ತೆ. ನಮಸ್ತೆ ಸರ್. ಛೇ, ಏನಣ್ಣ ಇದು? ಒಳ್ಳೆತನನೇ ನಿನ್ನ ವೀಕ್ನೆಸ್ ಆಗೋಯ್ತು. ನಾವು ಸಾಕಿದ್ ನಾಯಿ ನಮಗೆ ಕಚ್ಚಿದ್ರು ಸಹಿಸ್ಕೊಂಡಿರೋ ಥರ ಆಗೋಯ್ತು. ಯಜಮಾನ್ರೆ, ನಾನೆಲ್ಲಿ ನಿಮ್ಮಿಂದ ದೂರ ಆಗೋಗ್ಬಿಡ್ತೀನೋ ಅಂದ್ಕೊಂಡಿದ್ದೆ ಯಜಮಾನ್ರೆ. ಆದರೆ ಆಂಜನೇಯ ಆ ಥರ ಆಗಕ್ಕೆ ಬಿಡಲಿಲ್ಲ. ಮತ್ತೆ ನನ್ನ ದೇವ್ರ ಹತ್ರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ಯಜಮಾನ್ರೆ, ಆದರೆ ನನ್ನ ಮನಸ್ಸಲ್ಲಿ ನಿಮಗಿರೋ ಸ್ಥಾನ ಯಾವಾಗಲೂ ಹಾಗೇ ಇರುತ್ತೆ. ಮತ್ತೆ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಜಮಾನ್ರೆ. ಯಜಮಾನ್ರೆ, ಮಾತ್ರೆ ತಗೊಂಡ್ರ ನೀವು? ಅಯ್ಯೋ, ಕೆಲಸ ಮಾಡ್ತಾ ಎಲ್ಲ ಮರ್ತೋಗ್ಬಿಡ್ತೀರಾ ಯಜಮಾನ್ರೆ. ಒಂದು ನಿಮಿಷ ಇರಿ. ಯಜಮಾನ್ರೆ, ಮಾತ್ರೆ ತಗೊಳ್ಳಿ. ವೀರು, ವೀರು, ಸುಬ್ಬುನ ನೀನು ಮನೆ ಕೆಲಸದವನಾಗಿ ನೋಡ್ತಿರಬಹುದು, ಆದರೆ ನಾನು ಅವನನ್ನು ಮತ್ತೆ ಬರಕ್ಕೆ ಹೇಳಿದ್ದು ನಿನ್ನನ್ನು ನೋಡ್ಕೊಳ್ಳಿ ಅಂತ. ನನ್ನ ಅಳಿಯನ್ನ ಅಲ್ಲ, ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಂತ ನಾನೇ ಅವನನ್ನು ಮತ್ತೆ ಬಾ ಅಂತ ಕರೆದೆ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಕ್ಕೆ ನಾನೇ ಅವನಿಗೆ ಹೇಳಿದ್ದು. ನಮ್ಮ ಬಗ್ಗೆ ಕಾಳಜಿ ತೋರಿಸೋರನ್ನ ಅಷ್ಟು ಕೇವಲವಾಗಿ ನೋಡಬಾರ್ದು ವೀರು. ಇಷ್ಟು ದಿನ ಸುಬ್ಬು ನಿನಗೆ ನಿಯತ್ತಿನ ಕೆಲಸಗಾರನಾಗಿದ್ದ, ಆದರೆ ಈಗ ಅವನಿಗೆ ನಾನು ಕೆಲವು ಕೆಲಸಗಳನ್ನು ವಹಿಸಿದ್ದೀನಿ ಅಂದಮೇಲೆ ಅವನು ನಾನು ಹೇಳಿದ ಮಾತು ಕೇಳಬೇಕು ತಾನೆ. ಪ್ರಾಮಾಣಿಕತೆಯಲ್ಲಾಗಲಿ ನಿಯತ್ತಲ್ಲಾಗಲಿ ಸುಬ್ಬು ಮತ್ತು ಅವನ ತಂದೆ ಪದ್ಮನಾಭ ಇಬ್ಬರು ನಮ್ಮ ಕುಟುಂಬಕ್ಕೋಸ್ಕರ ಪಟ್ಟಿರೋ ಶ್ರಮನ ನಾವು ಅಷ್ಟು ಸುಲಭವಾಗಿ ಕಡೆಗಣಿಸೋಕ್ಕಾಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.